ಅವ್ರು ಪುಸ್ತಕ ಕೊಟ್ಟರೆ ಸರ್ ದರ್ಶನ್ ಆಲ್ಕಮಿಸ್ಟ್ ಕನ್ನಡ ವರ್ಷ ಅರ್ಜುನ ಆನೆ ಎಂದು ಬಗ್ಗೆ ಒಂದು ಪುಸ್ತಕ ಅರ್ಜುನ ಅಂತ ಆ ಒಂದು ಪುಸ್ತಕ ಎರಡೇ ಪುಸ್ತಕ ಏನು ಸರ್ ಅದು ಆಲ್ಕಮಿಸ್ಟ್ ಅಂತ ಹೇಳಿದ್ರಲ್ಲ ಏನು ಕಾನ್ಸೆಪ್ಟ್ ಅದು ಅದೊಂದು ಒಂದು ಲೈಫ್ ಜರ್ನಿ ಬಗ್ಗೆ ಇದೆ. ಹಾಂ ಫಿಲಾಸಫಿ ಇದೆ ಅದರಲ್ಲಿ ಓಕೆ ಏನೋ ಒಳಗಡೆ ಒಂದು ಚಿಕ್ಕ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ. ಅಂದರೆ ವಿಶ್ವಾಸ ಹೆಚ್ಚಾಗಲಿ ಅನ್ನೋದು ಅಂದರೆ ಯಾವ ಸಿಚುವೇಶನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಸೊ ಯಾವುದೇ ಪರಿಸ್ಥಿತಿ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಅಡೆತಡೆಗಳನ್ನು ಬಂದೇ ಬರುತ್ತೆ. ಅದನ್ನು ಮೀರಿ ಹೆಂಗೆ ನಾವು ಬದುಕಬೇಕು ಅನ್ನೋದನ್ನೇ ಬುಕ್. ಪ್ರಕರಣ ಸಂಬಂಧಪಟ್ಟಾಗೆ ಹೇಳಿದ್ರೆ ನಿಮ್ಮ ಜೊತೆ ಮಾತಾಡ್ತಾರೆ. ಪ್ರಕರಣ ಸಂಬಂಧಪಟ್ಟಾಗೆ ಕೋರ್ಟಲ್ಲಿ ಹೇಳಿದ್ರು ಸರ್ ನಾವೆಲ್ಲ ಏನಾಗ್ತೀವಿ ಹ್ಯೂಮನ್ ಇಮೋಷನ್ಸ್ ಅಂತ ಹೇಳಿದ್ರೆ ನಾವು ಯಾರನ್ನ ತುಂಬ ಇಷ್ಟಪಡ್ತೀವಿ ನಮ್ಮ ಅಷ್ಟು ಒಲವು ಅವ್ರ ಕಡೆನೇ ತಿರುಗುತ್ತೆ. ಸರಿನೋ ತಪ್ಪು ನಮ್ಮ ಆ ಕಡೆನೇ ವಾಲ್ತಾ ಇರ್ತೀವಿ ನಾವು. ಅದು ಸರಿನೇ ತಪ್ಪು ಅದು ನಾವು ಅನಲೈಸ್ ಮಾಡಲ್ಲ. ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ. ಏನಿದ್ರು ಅದು ಕರೆಕ್ಟಾಗಿ ಡಿಸಿಷನ್ ತಗೊಳ್ಳೋದು. ಸೊ ಅದನ್ನು ಬಿಟ್ಬಿಟ್ಟು ನಾವು ನಮ್ದು ಏನಿದೆ ಅಷ್ಟೇ ನಾವು ಹೇಳಿದಾಗೆ ಪ್ರಕರಣ ನ್ಯಾಯಾಲಯದಲ್ಲಿದೆ ಆದರೂ ಕೂಡ ಎಲ್ಲ ಒಂದು ಕಡೆ ದರ್ಶನ್ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಗೊತ್ತಿಲ್ಲ, ನನಗೆ ಅದೇ ಹೇಳ್ತೀವಿ. ಇವಾಗ ಹೊರಗಡೆಯಿಂದ ಎಲ್ಲರ ಪರ್ಸ್ಪೆಕ್ಟಿವ್ ಒಂದೊಂಥರ ಇರುತ್ತೆ ಸರ್. ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು, ನನಗೆ ಏನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಹೊರತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಒಂದು ಈ ಥರ ದೊಡ್ಡ ವ್ಯಕ್ತಿ ಈ ಥರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದು. ಅದ್ರಲ್ಲಿ ಸರಿನೂ ಇರುತ್ತೆ ತಪ್ಪು ಇರುತ್ತೆ. ಇನ್ಸ್ಟೆಂಟ್ ಅಂತಲ್ಲ, ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡೂ ಥರ ಫೇಸ್ ಮಾಡಿದ್ದಾರೆ ಅವರು. ಸೊ ಅದೇನು ಹೊಸದಲ್ಲ ಅವರಿಗೆ. ಬಟ್ ನಾವು ಹೇಳೋದು ಅದೊಂದು ಜೊತೆ ಒಡನಾಟ ಇದ್ದವರಾಗಿ ಅವ್ರು ಏನು ತಪ್ಪು ಮಾಡಿರಲ್ಲ, ಅವ್ರು ಕ್ಲೀನಾಗಿ ಆಚೆ ಬರಲ್ಲ. ಅವರು ನಮ್ಮ ನಂಬಿಕೆ. ಥ್ಯಾಂಕ್ ಯು ವೆರಿ ಮಚ್. ಇದಿದೆ 5 ಜನ ಪರ್ಮಿಷನ್. ಸೊ ನಾವು 5 ಜನ ನಾನು ತುಂಬ ಒಂದು ಆಲ್ಮೋಸ್ಟ್ ಒಂದು 2 ವೀಕ್ಸಿಂದ ಟ್ರೈ ಮಾಡ್ತೀನಿ. ಫಸ್ಟ್ ಫ್ಯಾಮಿಲಿ ಇದೆಲ್ಲ ಆಗಬೇಕಾಗಿತ್ತು. ಇದೆಲ್ಲ ಮುಗಿದು ನನಗೆ ನಿನ್ನೆ ಅಂದ್ಕೊಂಡ್ವಿ. ನಿನ್ನೆ ಕೋರ್ಟ್ ಇತ್ತು. ಇವತ್ತಿಗೊಂದು ಮದುವೆ ಡೇಟ್ ಯಾವುದು? ಹೇಳ್ತೀನಿ ಸಿಗಲ್ಲ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.